ಬೆಂಗಳೂರಲ್ಲಿ ರೇವಾ ಪಾರ್ಟಿ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಐಪಿಎಸ್ ಲೇಔಟ್ನಲ್ಲಿ ರೇವಾ ಪಾರ್ಟಿ ನಡೆದಿದೆ. ರೇವಾ ಪಾರ್ಟಿ ಮೇಲೆ ಸಿಸಿಬಿ ದಾಳಿಯನ್ನ ಮಾಡಿದೆ. ಬೆಂಗಳೂರಿನ ಪ್ರತಿಷ್ಠಿತ ಐಪಿಎಸ್ ಲೇಔಟ್ನಲ್ಲಿ ರೇವಾ ಪಾರ್ಟಿ ಮೇಲೆ ಸಿಸಿಬಿ ಮಹಿಳಾ ಘಟಕದಿಂದ ದಾಳಿ. ನಿನ್ನೆ ರಾತ್ರಿ ಐಪಿಎಸ್ ಲೇಔಟ್ನ C9 ವಿಲ್ಲಾದಲ್ಲಿ ರೇವ್ ಪಾರ್ಟಿ. HSR ಲೇಔಟ್ನ 6ನೇ ಸೆಕ್ಟರ್ನಲ್ಲಿರುವಂತಹ ಐಪಿಎಸ್ ಲೇಔಟ್, ಇಲ್ಲಿ ಪೊಲೀಸ್ ರೇಡ್ ಆಗಲ್ಲ ಎಂದು ಪಾರ್ಟಿ ಆಯೋಜನೆ. ರಾತ್ರಿಯಿಡೀ ಸರ್ವಿಸ್ ವಿಲ್ಲಾದಲ್ಲಿ ಭರ್ಜರಿ ರೇವ್ ಪಾರ್ಟಿಯಲ್ಲಿ ಯುವಕರು ಯುವತಿಯರ ಮೋಜು ಮಸ್ತಿ. ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಮಹಿಳಾ ಘಟಕದಿಂದ ದಾಳಿ. ರೇವ್ ಪಾರ್ಟಿ ಆಯೋಜಿಸಿದ ಆರೋಪಿಗಳನ್ನು ಬಂಧಿಸಿದ್ದ ಸಿಸಿಬಿ. ಪಾರ್ಟಿ ಆಯೋಜನೆ ಮಾಡಿದ ದೀಕ್ಷಿತ್ ವೇದಾಂತ್ ಪಂಡಿತ್ ಶಂಕರ್ ಎಂಬಾತನನ್ನ ಬಂಧಿಸಿದ ಸಿಸಿಬಿ ಮಹಿಳಾ ಘಟಕ. ನಿಷೇಧಿತ ಹುಕ್ಕಾ, ಸಿಗರೆಟ್, ಮದ್ಯ ಸೀಸ್ ಮಾಡಿರೋ ಸಿಸಿಬಿ. ರೇವ್ ಪಾರ್ಟಿಯಲ್ಲಿದ್ದ ಮಹಿಳೆಯರ ರಕ್ಷಣೆ ಮಾಡಿರೋ ಸಿಸಿಬಿ. ರೇವ್ ಪಾರ್ಟಿ ಈಗ ಬೆಂಗಳೂರಲ್ಲಿ ಕಾಮನ್ ಆಗಿದೆ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಸರ್ವಿಸ್ ವಿಲ್ಲಾದಲ್ಲಿ ಅಲ್ಲಿ ಯಾರು ಬರಲ್ಲ, ರೇಡ್ ಮಾಡಲ್ಲ, ಅಲ್ಲಿ ಯಾರು ನಮ್ಗೇನು ಮಾಡಲ್ಲ ಅನ್ನುವಂತಹ ಕಾರಣಕ್ಕೆ ಸರ್ವಿಸ್ ವಿಲ್ಲಾದಲ್ಲಿ ಇವರ ರೇವ್ ಪಾರ್ಟಿ ಹೆಚ್ಚಾಗಿದೆ. ಸೊ ಇವಾಗಲೂ ಕೂಡ ಬೆಂಗಳೂರಿನ IPS ಲೇಔಟ್ನಲ್ಲಿ ರೇವ್ ಪಾರ್ಟಿ ನಡೆದಿದೆ. ನಿನ್ನೆ ರಾತ್ರಿ IPS ಲೇಔಟ್ನ C9 ವಿಲ್ಲಾದಲ್ಲಿ, ಇದು ಸರ್ವಿಸ್ ವಿಲ್ಲಾ, ಸೊ ಈ ವಿಲ್ಲಾದಲ್ಲಿ ರೇವ್ ಪಾರ್ಟಿ ಮಾಡಿದ್ದಾರೆ. ಯಾರೋ ಒಂದು ಮಾಹಿತಿಯನ್ನ ತಲುಪಿಸಿದ್ದಾರೆ ಅನ್ಸುತ್ತೆ ಸಿಸಿಬಿಗೆ. ಸೊ ಸಿಸಿಬಿ ಖಚಿತ ಮಾಹಿತಿಯ ಮೇರೆಗೆ ಮಹಿಳಾ ಘಟಕದಿಂದ ದಾಳಿಯನ್ನ ನಡೆಸಿದ್ದಾರೆ. ಸೊ ರೇವ್ ಪಾರ್ಟಿ ಆಯೋಜಿಸಿರುವಂತಹ ಆರೋಪಿಗಳನ್ನ ಬಂಧಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಅವರು. ಇನ್ನು ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿರೋದು ದೀಕ್ಷಿತ್, ವೇದಾಂತ್ ಪಂಡಿತ್ ಮತ್ತೆ ಶಂಕರ್, ಈ 3 ಜನರು ಸಹ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅಲ್ಲಿರುವಂತಹ ಯುವಕರು ಯುವತಿಯರು ಮೋಜು ಮಸ್ತಿ ಮಾಡ್ತಾ ಇದ್ರು, ಬಟ್ ಅಲ್ಲಿರುವಂತಹ ಹುಡುಗಿಯರನ್ನ ರಕ್ಷಣೆ ಕೂಡ ಮಾಡಿದ್ದೆ ಸಿಸಿಬಿ. ಇನ್ನು ಇಲ್ಲಿರುವಂತಹ ಹುಕ್ಕ ಆಗಿರ್ಬೋದು, ಸಿಗರೆಟ್ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಸಿಸಿಬಿ ಸೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ರೋಹನ್. ಬೆಂಗಳೂರಲ್ಲಿ ರೇವ್ ಪಾರ್ಟಿ ಅಂತ ಅಂದ್ರೆ ಒಂಥರ ಈಗ ಇತ್ತೀಚೆಗೆ ಕಾಮನ್ ಆಗಿದೆ. ಅದರಲ್ಲೂ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಜಾಸ್ತಿ ರೇವ್ ಪಾರ್ಟಿ ಆಗುತ್ತೆ. ಬಿಕಾಸ್ ಅಲ್ಲಿ ಯಾರು ಬಂದ್ಬಿಟ್ಟು ದಾಳಿ ಮಾಡಲ್ಲ, ಯಾರಿಗೂ ಗೊತ್ತಾಗಲ್ಲ ಅನ್ನುವಂತಹ ಕಾರಣಕ್ಕೆ. ಏನಿದು IPS ಲೇಔಟ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ, ಯಾರ್ಯಾರು ಭಾಗಿಯಾಗಿದ್ರು, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಏನಿದು? ಶಿಲ್ಪ, ಏನು ಬೆಂಗಳೂರಿನ ಪ್ರತಿಷ್ಠಿತ ಒಂದು ನಗರವಾಗಿರ್ತಕ್ಕಂಥ ಏನು IPS ಲೇಔಟ್ ನಲ್ಲಿ ಈಗ ಭರ್ಜರಿ ರೇವ್ ಪಾರ್ಟಿ ನಡೆಸ್ತಾ ಇದ್ದಂತಹ ಏನು ಸಿಸಿಬಿ ಮಹಿಳಾ ಘಟಕದ ಒಂದು ದಾಳಿ ನಡೆಸಿರ್ತಕ್ಕಂಥದ್ದು, HSR ಲೇಔಟ್ನ 6ನೇ ಸೆಕ್ಟರ್ ನಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಈ ರೇವ್ ಪಾರ್ಟಿ ಅನ್ನುವಂಥದ್ದು ಏನಾಗಿದೆ, ಮಿತಿ ಮೀರಿದೆ ಅಂತಾನೆ ಹೇಳ್ಬೋದು. ಇನ್ನು ಸ್ಥಳಕ್ಕೆ ಪೊಲೀಸರು ದಾಳಿ ನಡೆಸಿ ಎಲ್ಲವನ್ನು ಕೂಡ ಪರಿಶೀಲಿಸಿ ಅಲ್ಲಿ ಆರೋಪಿಯಿಂದ 20,000 ಕೂಡ ಬಾಡಿಗೆ ನೀಡಿದ್ದ ಎನ್ನುವಂಥದ್ದು ಬುಕ್ ಅನ್ನು ಕೂಡ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥ ಯುವತಿಯರು ಕೂಡ ಆಹ್ವಾನ ನೀಡಿದ ಮೇಲೆ 1,099 ಹಾಗೂ ಮಹಿಳೆಯರಿಗೆ 499 ಎಂಟ್ರಿ ಫೀಸ್ ಅನ್ನ ಮಾಡಿರ್ತಾರೆ. ಆ ಒಂದು ಎಂಟ್ರಿ ಫೀಸ್ ನಲ್ಲಿ ಸಾಕಷ್ಟು ಒಂದು ಇಡೀ ರಾತ್ರಿ ಮದ್ಯ ಮತ್ತು ನಿಷೇಧಿತ ವಸ್ತುಗಳು ಅಂತಂದ್ರೆ ಸಿಗರೆಟ್ ಸೇರಿದಂತೆ ಕೆಲವೊಂದಿಷ್ಟು ಮೋಜು ಮಸ್ತಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಎಲ್ಲ ಒಂದು ಗ್ಯಾಂಗ್ ಅಲ್ಲಿ ಅದನ್ನ ತಗೊಂಡಿತ್ತು. ಆ ಖಚಿತ ಮಾಹಿತಿ ಮೇರೆಗೆ ಕೂಡ ಸಿಸಿಬಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಘಟನೆಗೆ ಸ್ಥಳಕ್ಕೆ ದಿಢೀರ್ ದಾಳಿ ನಡೆಸಿ ದಾಳಿಯಲ್ಲಿ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಎಲ್ಲರನ್ನೂ ಕೂಡ ಈಗಾಗಲೇ ಅವರನ್ನ ವಶಪಡಿಸಿಕೊಂಡಿರುವಂತದ್ದು. ಇನ್ನು ಪ್ರಕರಣವನ್ನು ಸಂಬಂಧಪಟ್ಟ ಹಾಗೆ ಪಾರ್ಟಿಯನ್ನ ಆಯೋಜನೆ ಮಾಡಿದಂತ ಇತರ 4 ಆರೋಪಿಗಳನ್ನು ಈಗಾಗಲೇ ಸಿಸಿಬಿ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅವರು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಕೆಲವು ಪ್ರಕರಣವನ್ನು ಕೂಡ ದಾಖಲವನ್ನು ಮಾಡಿದ್ದಾರೆ. ಇನ್ನು ಆ ಒಂದು ಘಟನೆ ವೇಳೆ ಅಲ್ಲಿ ಯಾವುದೇ ನಿಷೇಧಿತ ಇತ್ತಲ್ಲ, ಸಿಗರೆಟ್ ಸೇರಿದಂತೆ ಮದ್ಯಪಾನ ಎಲ್ಲವನ್ನೂ ಕೂಡ ವಶಪಡಿಸಿದ್ದು. ಈಗ ಬಂಧಿತ ಆರೋಪಿಗಳನ್ನು ಕೂಡ ಈಗ ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ವಿಚಾರಣೆ ಒಳಪಡಿಸಿದ್ರೆ ಇನ್ನಷ್ಟು ಇನ್ವೆಸ್ಟಿಗೇಷನ್ಸ್ ಬಳಿಕ ಕೆಲವೊಂದಿಷ್ಟು ನಿಜಾಂಶಗಳು ಆಚೆ ಬರಬೇಕಿದೆ. ಶಿಲ್ಪ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರೇವ್ ಪಾರ್ಟಿ ಇತ್ತೀಚೆಗೆ ಇದು ಕಾಮನ್ ಆಗಿದೆ, ಎಲ್ಲ ಕಡೆ ರೇವ್ ಪಾರ್ಟಿ ಆಗ್ತಾ ಇದೆ. ಬಿಕಾಸ್ ಎಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಆಗ್ತಿರೋದು, ಅಲ್ಲಿ ಯಾರು ಕೂಡ ಟಚ್ ಮಾಡಲ್ಲ ಅನ್ನುವಂತಹ ಕಾರಣಕ್ಕೆ ಆಗ್ತಾ ಇದೆ. ಆದರೆ ಇಲ್ಲಿ IPS ಲೇಔಟ್ ಅಂದರೆ ಪ್ರತಿಷ್ಠಿತ ಲೇಔಟ್. ಈ ಒಂದು ಲೇಔಟಲ್ಲಿ ಸಾಮಾನ್ಯವಾಗಿ ಯಾವ್ದಾದ್ರು ಅಪಾರ್ಟ್ಮೆಂಟ್ಗೆ ರೇಡ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಅಲ್ಲೆಲ್ಲವೂ ಕೂಡ ದೊಡ್ಡವರು VIP-ಗಳು ಅವ್ರು ಇವ್ರದ್ದು ಅಪಾರ್ಟ್ಮೆಂಟ್ಗಳಿರುತ್ತೆ. ಬಿಕಾಸ್ ಹೀಗಾಗಿನೇ ಅಲ್ಲಿ ನೋಡಿಕೊಂಡು ಈಗ IPS ಲೇಔಟ್ನಲ್ಲಿ ರೇವ್ ಪಾರ್ಟಿ ಮಾಡಿ ತಗಲಾಕೊಂಡಿದ್ದಾರೆ.